ಗ್ಯಾರಂಟಿಗಳ ದೆಸೆಯಿಂದ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳು ಆಗ್ತಾ ಇಲ್ಲ ಅನ್ನೋ ಕೂಗು ಸರ್ಕಾರಿ ಮಟ್ಟದ ಅಧಿಕಾರಿಗಳಿಂದ ಕೂಡ ಕೇಳಿಬರ್ತಾ ಇದೆ, ಸಾರ್ವಜನಿಕರಿಂದ ಕೂಡ ಕೇಳಿಬರ್ತಾ ಇದೆ. ಈ ಮಧ್ಯೆ ಸರ್ಕಾರಿ ಕಟ್ಟಡಗಳ ವಿದ್ಯುತ್ ಬಿಲ್ ಪಾವತಿಗೂ ಕೂಡ ಸರ್ಕಾರದ ಬಳಿ ಹಣ ಇಲ್ವಾ? ಅಷ್ಟರ ಮಟ್ಟಿಗೆ ಸರ್ಕಾರದ ಆರ್ಥಿಕ ಆರೋಗ್ಯ ಹದಗೆಟ್ಟಿದೆಯಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ಇದಕ್ಕೆ ಪೂರಕ ಸಾಕ್ಷಿ ಸಿಗ್ತಾ ಇದೆ. ಡೀಟೇಲ್ಸ್ ಇಲ್ಲಿದೆ, ನೋಡ್ಕೊಂಡು ಬರೋಣ ಬನ್ನಿ. ಪ್ರವಾಸಿ ಮಂದಿರದ ಲಕ್ಷ ವಿದ್ಯುತ್ ಬಿಲ್ ಬಾಕಿ. ಮೆಸ್ಕಾಂಗೆ ವರ್ಷದ 3 ಲಕ್ಷ ರೂಪಾಯಿ ಬಾಕಿ ಬಿಲ್. ಕರೆಂಟ್ ಕಟ್ ಕತ್ತಲಲ್ಲಿ ಉಡುಪಿ ಪ್ರವಾಸಿ ಮಂದಿರ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಚುನಾವಣೆಗೆ ಮುನ್ನ ಘೋಷಣೆ ಮಾಡಿದ ಬಾಕಿಗಳು ಈಗ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ. ಯೋಜನೆಗಳನ್ನ ನಿಲ್ಲಿಸುವಂತಿಲ್ಲ, ಮುಂದುವರಿಸುವಂತೂ ಇಲ್ಲ. ಬೇಕಾದಷ್ಟು ಆರ್ಥಿಕ ಶಕ್ತಿಯೂ ಸರ್ಕಾರದ ಬಳಿ ಇಲ್ಲ. ರಾಜ್ಯದಲ್ಲಿ ಅಭಿವೃದ್ಧಿ ಚಟುವಟಿಕೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಇದೀಗ ಸರ್ಕಾರಿ ಕಟ್ಟಡಗಳಿಗೆ ಕರೆಂಟ್ ಬಿಲ್ಲು ಕಟ್ಟೋದಕ್ಕೂ ಕಷ್ಟವಾಗ್ತಿದೆ. ಉಡುಪಿ ನಗರದ ಪ್ರವಾಸಿ ಮಂದಿರದ ದೃಶ್ಯ ಇದೆ. ಕಳೆದ 2 ದಿನಗಳಿಂದ ಐಬಿಗೆ ಕರೆಂಟ್ ಇಲ್ಲ. ಮೆಸ್ಕಾಂನವರು ಟ್ರಾನ್ಸ್ಫಾರ್ಮರ್ ಕಂಬದಿಂದ ವಿದ್ಯುತ್ ಸ್ಥಗಿತ ಮಾಡಿದ್ದಾರೆ. ಉಡುಪಿಗೆ ಬಂದ ಸರ್ಕಾರದ ಅಧಿಕಾರಿಗಳು ಕತ್ತಲಲ್ಲೇ ಕಾಲ ಕಳೆಯುವಂತಾಗಿದೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಐಬಿಗೆ ಭೇಟಿ ಕೊಟ್ಟು ಸಮಸ್ಯೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆಯಾ? ಹೀಗೊಂದು ಪ್ರಶ್ನೆ ಕಳೆದ 6-8 ತಿಂಗಳಿನಿಂದ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಒಂದು ಪ್ರಮುಖವಾಗಿ ಅಭಿವೃದ್ಧಿ ಚಟುವಟಿಕೆಗಳಿಗೆ ಸರ್ಕಾರ ಯಾವುದೇ ಅನುದಾನಗಳನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ಶಾಸಕರ ಬಾಯಿಂದ ಬರ್ತಾ ಇರುವಂತಹ ಆರೋಪ. ಈ ನಡುವೆ ಉಡುಪಿಯ ಸರ್ಕ್ಯೂಟ್ ಹೌಸ್ ಅಂದರೆ ಐಬಿ ಏನಿದೆ, ಇದರ ಕರೆಂಟನ್ನು ಮೆಸ್ಕಾಂ ಕಟ್ ಮಾಡಿದೆ. ಕಾರಣ ಏನು ಅಂತಂದರೆ 3 ಲಕ್ಷ ರೂಪಾಯಿ ಕರೆಂಟ್ ಬಿಲ್ಲನ್ನು ಬಾಕಿ ಇಟ್ಕೊಂಡಿದೆ ಅನ್ನುವಂಥದ್ದು. ನಾವು ಉಡುಪಿಯ ಸರ್ಕಾರಿ ಐಬಿಯ ಮುಂಭಾಗದಲ್ಲಿದ್ದೇವೆ. ಒಂದು ಸುಸಜ್ಜಿತವಾದ ಬಿಲ್ಡಿಂಗ್ ಇದೆ, ಹೊಸದಾಗಿ ಕಟ್ಟಿರುವಂತಹ ಐಬಿ ಇದು. ಅದರ ಪಕ್ಕದಲ್ಲಿ ಹಳೆಯ ಐಬಿ ಇದೆ. ಈ ಎರಡೂ ಐಬಿಗಳಿಗೆ ಕರೆಂಟ್ ಕಟ್ ಮಾಡಲಾಗಿದೆ. ಕಳೆದ ಸಂಜೆ ಮೆಸ್ಕಾಂನವರು ಬಂದು ಫ್ಯೂಸನ್ನು ತೆಗೆದುಕೊಂಡು ಹೋಗಿದ್ದಾರೆ. ಇಲ್ಲಿ 3 ಲಕ್ಷ ರೂಪಾಯಿ ಬಿಲ್ಲನ್ನು ಬಾಕಿ ಇಟ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಬೆಳವಣಿಗೆ ನಡೆದಿರುವಂಥದ್ದು. ಕಳೆದ 1 ವರ್ಷದಿಂದ ಈಚೆಗೂ ಕೂಡ ಮೆಸ್ಕಾಂಗೆ ಕರೆಂಟ್ ಬಿಲ್ ಪಾವತಿ ಮಾಡಿಲ್ಲ ಅನ್ನುವಂಥದ್ದು. ಹಾಗಾಗಿ ಇರುವಂಥ ಎಲ್ಲ ಗೆಸ್ಟ್ಗಳಿಗೆ ಸಮಸ್ಯೆ ಆಗಿರುವಂಥದ್ದು. ಅಂದರೆ ಸರ್ಕಾರಿ ಅಧಿಕಾರಿಗಳೇ ಹೆಚ್ಚು ಬರ್ತಾರೆ, ಅದರ ಜೊತೆಗೆ ಜಡ್ಜ್ಗಳು, ಕೇಂದ್ರ ಸಚಿವರುಗಳಾಗಿರ್ಬೋದು, ಸಂಸದರು, ಶಾಸಕರು ಬಂದು ಇಲ್ಲಿ ತಂಗಿಕೊಳ್ಳೋದು, ಅಧಿಕಾರಿಗಳು ಬಂದು ಇಲ್ಲಿರುವಂಥದ್ದು, ಅದರ ಜೊತೆಗೆ ಜಿಲ್ಲಾಡಳಿತಕ್ಕೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಅಧಿಕಾರಿಗಳು ಇಲ್ಲಿ ಬಂದು ತಂಗ್ತಾರೆ. ಆದರೆ ಕಳೆದ 2 ದಿವಸಗಳಿಂದ ಈ ಥರದ ಸಮಸ್ಯೆ ಆಗಿರುವುದರಿಂದ ಯಾರೂ ಕೂಡ ಗೆಸ್ಟ್ಗಳು ಇಲ್ಲಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಪ್ರಮುಖವಾಗಿ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇಲ್ಲಿನ ಸಿಬ್ಬಂದಿಗಳಿಂದ. 3 ಲಕ್ಷ ರೂಪಾಯಿ ಅಂದರೆ 1 ವರ್ಷದ 3 ಲಕ್ಷ ರೂಪಾಯಿಯಷ್ಟು ಕರೆಂಟ್ ಬಿಲ್ ಕಟ್ಟದೇ ಇರುವ ಕಾರಣ ಟ್ರಾನ್ಸ್ಫಾರ್ಮರ್ನಿಂದಲೇ ಕರೆಂಟನ್ನು ಕಿತ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿದೆ. ಅಂದರೆ ಫ್ಯೂಸನ್ನು ತೆಗೆದಿಲ್ಲ, ಟ್ರಾನ್ಸ್ಫಾರ್ಮರ್ನಿಂದಲೇ ಕರೆಂಟನ್ನು ಕಿತ್ತಿರುವಂಥದ್ದು ನಾವು ನೋಡ್ಬೋದು. ಇಲ್ಲಿ ಸರ್ಕ್ಯೂಟ್ ಹೌಸ್ನ ಪಕ್ಕದಲ್ಲೇ ಒಂದು ಟ್ರಾನ್ಸ್ಫಾರ್ಮರ್ ಇದೆ, ಇಲ್ಲಿಂದ ವಿದ್ಯುತ್ತನ್ನು ಪೂರೈಕೆ ಮಾಡುವಂಥದ್ದು. ಅಂದರೆ ಸಾಕಷ್ಟು ಬಾರಿ ಬಿಲ್ ಕಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೇಳಿದರೂ ಕೂಡ, ಆನಂತರ ನೋಟಿಸ್ಗಳನ್ನು ಕೊಟ್ಟರೂ ಕೂಡ ಲೋಕೋಪಯೋಗಿ ಇಲಾಖೆಯವರು PWD ಅವರು ಇದಕ್ಕೆ ಒಂದು ಬಿಲ್ಲನ್ನು ಪಾವತಿ ಮಾಡಲಿಕ್ಕೆ ಬಾಕಿ ಇಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿರುವಂಥದ್ದು. ಶಾಸಕರು ಬಂದು ಇಲ್ಲಿ ತರಾಟೆಗೆ ತೆಗೆದುಕೊಂಡಿದ್ದರು. ಕಾರಣ ಅಂತಂದರೆ ಸರ್ಕಾರಕ್ಕೆ ಹಣವನ್ನು ಕಟ್ಟಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥದ್ದು. ಅಂದರೆ 1 ವರ್ಷದಿಂದ ಕಟ್ಟಿಲ್ಲ ಕರೆಂಟ್ ಬಿಲ್. ಸರ್ಕಾರದ ವಿರುದ್ಧ ಕಿಡಿಕಾರಿದ ಉಡುಪಿ ಶಾಸಕ. ಸುಮಾರು 1 ವರ್ಷದಿಂದ ಪ್ರವಾಸಿ ಮಂದಿರದ ವಿದ್ಯುತ್ ಬಿಲ್ ಪಾವತಿ ಮಾಡಿಲ್ಲ. ಈ ಮೊತ್ತವೇ 3 ಲಕ್ಷ ರೂಪಾಯಿ. 3-4 ಬಾರಿ ನೋಟಿಸ್ ಕೊಟ್ಟ ಬೆಸ್ಕಾಂ ನೇರವಾಗಿ ಟ್ರಾನ್ಸ್ಫಾರ್ಮರ್ ಕಂಬದಿಂದ ವಿದ್ಯುತ್ ಸ್ಥಗಿತ ಮಾಡಿದೆ. ಈ ಬೆಳವಣಿಗೆ ವಿಚಾರದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಭಿವೃದ್ಧಿ ಚಟುವಟಿಕೆಗಳು ಸ್ಥಗಿತವಾಗಿದ್ದು, ಸರ್ಕಾರಿ ಕಟ್ಟಡಗಳ ವಿದ್ಯುತ್ ಬಿಲ್ ಕೂಡ ಪಾವತಿಯಷ್ಟು ಸರ್ಕಾರದ ಬಳಿ ಹಣ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರಿ ವ್ಯವಸ್ಥೆಯಲ್ಲಿರುವ PW ವ್ಯಾಪ್ತಿಗೆ ಬರುವಂಥ ಪ್ರವಾಸಿ ಮಂದಿರದ ಇಲಾಖೆಯ ಅಧಿಕಾರಿಗಳು ಫ್ಯೂಸ್ ತೆಗೆಯುವುದಲ್ಲ, ಟ್ರಾನ್ಸ್ಫಾರ್ಮರ್ನ TCಯಲ್ಲೇ ಆ ಲೈನನ್ನು ಕಟ್ ಮಾಡುವಂಥ ಪರಿಸ್ಥಿತಿ. ಟೋಟಲಿ ನಮ್ಮ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟಕ್ಕೆ ಟೋಟಲಿ ಸರ್ಕಾರ ಇವತ್ತು ನಿರ್ಲಕ್ಷ್ಯ ಮಾಡ್ತಿದೆ. ಎಲ್ಲ ಇಲಾಖೆಗಳಲ್ಲಿ ಇವತ್ತು ಅಂಗನವಾಡಿ ಶಿಕ್ಷಕರ ಸಂಬಳ ಇರ್ಬೋದು, ಅಂಗನವಾಡಿ ಸಹಾಯಕರ ಸಂಬಳ ಇರ್ಬೋದು. ಒಂದು ಕಡೆ ನಿರ್ಲಕ್ಷ್ಯ ಉಂಟು, ಒಂದು ಕಡೆ ಸರ್ಕಾರದಲ್ಲಿ ಆರ್ಥಿಕ ಕೊರತೆ ಉಂಟು. ಗ್ಯಾರಂಟಿಗಳ ಮೂಲಕ ಇವತ್ತು ಜನರನ್ನು ಕೊಳ್ಳೆಹಿಡಿಯುವಂಥ ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯನವರ ಬಗ್ಗೆ ತಕ್ಷಣ ಮಧ್ಯ ಪ್ರವೇಶಿಸಿ 1 ವರ್ಷದ ಖರ್ಚು ವೆಚ್ಚಗಳಿಗೆ ಯಾವ ರೀತಿ ನಾವು ಬಜೆಟ್ನಲ್ಲಿ ಹಣವನ್ನು ತಕ್ಷಣ ಬಿಡುಗಡೆ ಮಾಡಬೇಕು. ಕೇವಲ ಪುಸ್ತಕದಲ್ಲಿ ಮಾತ್ರ ಅದನ್ನು ಪ್ರಸ್ತಾವನೆ ಮಾಡಿದರೆ ಸಾಲದು. ಒಟ್ಟಾರೆ
ಸರ್ಕಾರಿ ಅಧಿಕಾರಿಗಳು, ನ್ಯಾಯಾಧೀಶರು, ಜನಪ್ರತಿನಿಧಿಗಳು ಬಂದು ಉಳಿದುಕೊಳ್ಳುವ ಐಬಿಯ ಪರಿಸ್ಥಿತಿ ಹೀಗಾಗಿದೆ. 3 ದಿನಗಳಿಂದ ಯಾರಿಗೂ ಐಬಿಯಲ್ಲಿ ಕೊಠಡಿಗಳನ್ನ ಕೊಡ್ತಾ ಇಲ್ಲ. ಸಮಸ್ಯೆ ಬಗ್ಗೆ ಲೋಕೋಪಯೋಗಿ ಇಲಾಖೆಗೆ ಪತ್ರ ಬರೆದಿದ್ದು ಸದ್ಯದ ಆರ್ಥಿಕ ಪರಿಸ್ಥಿತಿಯನ್ನ ವಿವರಿಸಲಾಗಿದೆ. ಸರ್ಕಾರ ಯಾವಾಗ ಹಣ ಬಿಡುಗಡೆ ಮಾಡುತ್ತೆ ಕಾದ್ ನೋಡಬೇಕು. ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.